ಕೆರಗೋಡು ಗ್ರಾಮ ಮತ್ತು ಮಂಡ್ಯ ನಗರ ಬಂದ್ಗೆ ಕರೆ ಕೊಡಲಾಗಿತ್ತು. ಕೆರಗೋಡು ಗ್ರಾಮದಲ್ಲಂತೂ ಬಂದ್ಗೆ ಕಂಪ್ಲೀಟ್ ಬೆಂಬಲ ಸಿಕ್ಕಿದೆ, ಕಂಪ್ಲೀಟ್ ಸ್ತಬ್ಧವಾಗಿದೆ. ಆದರೆ ಮಂಡ್ಯದಲ್ಲಿ ಮಾತ್ರ ಮಿಶ್ರಿತವಾದಂತಹ ಒಂದು ಪ್ರತಿಕ್ರಿಯೆ ಸಿಗ್ತಾ ಇದೆ. ಯಾಕೆಂದರೆ ಕೆಲವರೆಲ್ಲ ಅಂಗಡಿ ಮುಂಗಟ್ಟುಗಳನ್ನ ಈಗಾಗಲೇ ತೆರೆದಿದ್ದಾರೆ. ವಾಹನ ಸಂಚಾರಗಳ ಓಡಾಟ ಎಂದಿನಂತಿದೆ. ಬಹುತೇಕ ಕಡೆ ಅಂಗಡಿ ಮುಂಗಟ್ಟುಗಳನ್ನು ತೆರೆದಿದ್ದಾರೆ ವರ್ತಕರು. ಸಹಜ ಸ್ಥಿತಿಯಲ್ಲೇ ಇದೆ ಮಂಡ್ಯ ನಗರ. ಅಂದರೆ ಮಂಡ್ಯ ನಗರದಲ್ಲಿ ಇದಕ್ಕೆ ಬೆಂಬಲ ಸಿಕ್ಕಿಲ್ಲ, ಬಟ್ ಕೆರಗೋಡು ಗ್ರಾಮದಲ್ಲಿ ಸಿಕ್ಕಿದೆ. ಯಾಕೆಂದರೆ ಆ ಗ್ರಾಮದಲ್ಲೇ ಶುರುವಾಗಿದ್ದು ವಿವಾದ ಇದೆ. ಹಾಗಾಗಿ ಆ ಗ್ರಾಮದಲ್ಲಿ ಅದೊಂದು ಹೋಬಳಿ ಕೇಂದ್ರ. ಹಾಗಾಗಿ ಗ್ರಾಮದಲ್ಲಿ ಹೋಟೆಲ್ಗಳಿವೆ, ಅಂಗಡಿ ಮುಂಗಟ್ಟುಗಳಿದೆ, ಎಲ್ಲವೂ ಕೂಡ ಬಂದ್ ಆಗಿದೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ KP ನಾಗರಾಜ್ ಮತ್ತು ವಿನಯ್ ಇಬ್ಬರು ಕೂಡ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮೊದಲನೇದಾಗಿ KP ನಾಗರಾಜ್ ಅವರಿಂದ ಮಾಹಿತಿಯನ್ನು ಪಡ್ಕೋತೀನಿ. KP, ತಾವು ಕಂಡಂತೆ ಇವತ್ತಿನ ಬಂದ್ ಕೆರಗೋಡು ಗ್ರಾಮ ಮತ್ತು ಮಂಡ್ಯ ನಗರ ಜನಸ್ಪಂದನೆ ಹೇಗಿದೆ, ಜನರ ಅಭಿಪ್ರಾಯ ಏನು ಈ ಹೋರಾಟಕ್ಕೆ? ಅರವಿಂದ್, ಪ್ರಮುಖವಾಗಿ ಕೆರಗೋಡಿನಲ್ಲಿ ಬಹುತೇಕವಾಗಿ ಬಂದ್ಗೆ ಉತ್ತಮವಾದಂಥ ಪ್ರತಿಕ್ರಿಯೆ ಲಭ್ಯವಾಗಿದೆ. ಆದರೆ ಮಂಡ್ಯದಲ್ಲಿ ಬಂದ್ಗೆ ಒಂದು ರೀತಿಯಂಥ ಮಿಶ್ರ ಪ್ರತಿಕ್ರಿಯೆ ತಾವೀಗ ಗಮನಿಸ್ತಾ ಇರ್ಬೋದು. ಇದು ಮಂಡ್ಯದ ಸಂಜೆ ಸರ್ಕಲಲ್ಲಿರುವಂಥ ಮುಖ್ಯವಾದಂಥ ರಸ್ತೆ. ಇಲ್ಲಿ ಕೆಲವೊಂದಿಷ್ಟು ಅಂಗಡಿಗಳು ತೆರೆದಿದ್ದಾವೆ, ಕೆಲವೊಂದಿಷ್ಟು ಅಂಗಡಿಗಳು ಮುಚ್ಚಿರುವಂಥದ್ದು. ಹೀಗೆ ಮಂಡ್ಯದ ಬಹುತೇಕವಾದಂಥ ಪ್ರಮುಖವಾದಂಥ ರಸ್ತೆಗಳಲ್ಲಿ ಈ ರೀತಿಯಾಗಿ ಒಂದು ಮಿಶ್ರವಾದಂಥ ರೀತಿಯಲ್ಲಿ 50-50 ರೀತಿಯಾದಂಥ ರೀತಿಯಲ್ಲಿ ವ್ಯಾಪಾರ ವಹಿವಾಟುಗಳು ಕೆಲವೊಬ್ಬರು ಮಾಡ್ತಾ ಇದ್ದಾರೆ, ಕೆಲವೊಬ್ಬರು ಸ್ವಯಂ ಪ್ರೇರಿತವಾಗಿ ಮುಚ್ಚಿರುವಂಥದ್ದು. ಇನ್ನೂ ಕೂಡ ಮಂಡ್ಯದ ನಗರದ ವ್ಯಾಪ್ತಿಯಲ್ಲಿ ಯಾವುದೇ ರೀತಿಯಿಂದ ಪ್ರತಿಭಟನಾಕಾರರು ಕೂಡ ಇನ್ನೂ ಕೂಡ ಬೀದಿಗೆ ಇಳಿದಿಲ್ಲ. ಆದರೆ ಕೆರಗೋಡಿನಿಂದ ಈಗ ಬೈಕ್ ರ್ಯಾಲಿ ಏನು ಹೊರಟಿದೆ, ಆ ಬೈಕ್ ರ್ಯಾಲಿ ಆಂಜನೇಯ ಟೆಂಪಲ್ ಹತ್ರ ಬಂದು ಅಲ್ಲಿಂದ ಅವರು ಪಾದಯಾತ್ರೆ ಮೂಲಕವಾಗಿ DC ಕಚೇರಿಗೆ ಬರುವಂತಹ ಹಿನ್ನೆಲೆಯಲ್ಲಿ ಏನು ಮಂಡ್ಯದಾದ್ಯಂತ ಈ ರೀತಿಯಾಗಿ ಪೊಲೀಸ್ ಬಿಗಿ ಬಂದೋಬಸ್ತನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಪ್ರಮುಖವಾದಂಥ ಎಲ್ಲ ರಸ್ತೆಗಳಲ್ಲೂ ಕೂಡ ಈ ರೀತಿಯಾಗಿ ಪೊಲೀಸ್ ಬಿಗಿ ಬಂದೋಬಸ್ತನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಸದ್ಯಕ್ಕೆ ಮಂಡ್ಯದಲ್ಲಿ ಬಂದ್ಗೆ ಒಂದು ರೀತಿಯಂಥ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಮತ್ತು ಒಂದು ರೀತಿಯಾಗಿ ಹೇಳೋದಾದರೆ ಮಂಡ್ಯ ಎಂದಿನಂತೆ ಸಹಜವಾದಂಥ ಸ್ಥಿತಿಯಲ್ಲೇ ಇದೆ. ಇವತ್ತು ಬೆಳಿಗ್ಗೆಯಿಂದ ಇಲ್ಲಿಯ ತನಕ ಕೂಡ ಮಂಡ್ಯ ಸಹಜ ಸ್ಥಿತಿಯಲ್ಲಿದೆ. ಆದರೆ ಕೆರಗೋಡಿನಲ್ಲಿ ಮಾತ್ರ ಬಂದ್ಗೆ ಉತ್ತಮವಾದಂತಹ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇರುವಂಥದ್ದು. ಪ್ರಮುಖವಾಗಿ ಏನು ರಾಜಕೀಯ ಪಕ್ಷಗಳಿರ್ಬೋದು ಮತ್ತು ಕೆಲವು ಸಂಘಟನೆಗಳು ನೇರವಾಗಿ ಬಂದ್ಗೆ ಇವತ್ತಿನ ಬಂದ್ಗೆ ಏನು ಬೆಂಬಲವನ್ನು ಕೊಡದೇ ಇರುವಂಥ ಕಾರಣಕ್ಕೋಸ್ಕರವಾಗಿ ಅಥವಾ ಅವರ ಕಾರ್ಯಕರ್ತರು ನೇರವಾಗಿ ಬಂದ ವಿಚಾರದಲ್ಲಿ ನಾಯಕತ್ವವನ್ನು ವಹಿಸಿಕೊಳ್ಳದೇ ಇರುವಂಥ ಹಿನ್ನೆಲೆಯಲ್ಲಿ ಇವತ್ತು ಮಂಡ್ಯದ ಸ್ಥಿತಿ ಒಂದು ರೀತಿಯಾಗಿ ಈ ರೀತಿಯಾದಂಥ ಸ್ಥಿತಿಯಲ್ಲಿದೆ. ಆದರೆ ಈಗ ಏನು ಬೈಕ್ ರ್ಯಾಲಿ ಏನು ಹೋಗಿದ್ದಾರೋ, ಬೈಕ್ ರ್ಯಾಲಿಯಿಂದ ವಾಪಸ್ ಪಾದಯಾತ್ರೆ ಮೂಲಕವಾಗಿ ಸಿಟಿಗೆ ಬರುವಂಥ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಜನಸ್ತೋಮ ವ್ಯಕ್ತವಾಗುತ್ತೆ ಅನ್ನುವಂಥದ್ರ ಮೇಲೆ ಈ ಒಂದು ಚಿತ್ರಣ ಬದಲಾಗಬಹುದು. ಅರವಿಂದ್. ಓಕೆ KP, ಹಾಗೆ ಸಂಪರ್ಕದಲ್ಲಿರಿ. ವಿನಯ್ನ ಮಾತನಾಡಿಸ್ಬಿಡ್ತೀನಿ. ವಿನಯ್, ತಾವೇನು ಹೇಳ್ತೀರಾ? ಯಾವುದೋ ಒಂದು ಗ್ರಾಮದ ವಿಚಾರಕ್ಕೆ ಇಡೀ ಜಿಲ್ಲಾ ಕೇಂದ್ರವನ್ನೇ ಯಾಕೆ ಬಂದ್ ಮಾಡಬೇಕು ಅಂತ ಜನರ ಲೆಕ್ಕಾಚಾರಣ, ಅಥವಾ ಇದ್ರ ಉಸಾಬರಿನೇ ನಮಗೆ ಬೇಡ ಅಂತನ, ಅಥವಾ ಕಾಂಗ್ರೆಸ್ ಪರವಾಗಿರ್ತಕ್ಕಂಥವ್ರು ನಾವು ಯಾಕೆ ಈ ಹೋರಾಟಕ್ಕೆ ಬೆಂಬಲ ಕೊಡಬೇಕು ಅಂತನ? ಮಂಡ್ಯದ ಜನರ ಮನಸ್ಥಿತಿ ಹೇಗೆ ಈ ವಿಚಾರದಲ್ಲಿ? ಖಂಡಿತ ಅರವಿಂದ್, ಯಾಕೆಂದರೆ ಇವತ್ತು ಕೆರಗೋಡು ಗ್ರಾಮದಲ್ಲಿ ಆದಂಥ ಒಂದು ಹನುಮಧ್ವಜ ವಿವಾದ ಏನಿದೆ, ವಿವಾದಕ್ಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಂಡ್ಯ ಬಂದ್ಗೆ ಕರೆಯನ್ನು ನೀಡಲಾಗಿತ್ತು. ಈ ಬಂದ್ಗೆ ಕೆಲವೊಂದು ಕಡೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾದರೆ ಇನ್ನೂ ಕೆಲವೊಂದು ಕಡೆ ಯಾವುದೇ ರೀತಿಯ ಪ್ರತಿಕ್ರಿಯೆ ಇಲ್ಲ ಅಂತ ಕೂಡ ಹೇಳ್ಬೋದು. ನಾನು ಮಂಡ್ಯದ ಗಾಂಧಿ ಭವನ ಸಮೀಪ ಇರುವಂಥ VV ರಸ್ತೆಯಲ್ಲಿದ್ದೀನಿ. ನೋಡ್ತಾ ಇರ್ಬೋದು ದೃಶ್ಯಗಳಲ್ಲಿ ಕೆಲವೊಂದು ಅಂಗಡಿಗಳು ಕೂಡ ಇನ್ನೂ 10 ಕಾಲಾದರೂ ಕೂಡ ಇನ್ನೂ ಯಾವುದೇ ರೀತಿಯ ಅಂಗಡಿ ಮುಂಗಟ್ಟುಗಳು ಓಪನ್ ಆಗಿಲ್ಲ. ಅದನ್ನು ಹೊರತುಪಡಿಸಿದರೆ ಉಳಿದ ಎಲ್ಲ ಅಂಗಡಿಗಳು ಕೂಡ ಈ ರಸ್ತೆಯಲ್ಲಿ ಓಪನ್ ಆಗ್ತಾ ಇರುವಂಥದ್ದು. ಒಂದೊಂದೇ ಅಂಗಡಿ ಮುಂಗಟ್ಟುಗಳು ಕೂಡ ಓಪನ್ ಆಗ್ತಾ ಇದ್ದಾವೆ. ಯಾಕೆಂದರೆ ಜನರು ಪ್ರತಿನಿತ್ಯ ಒಂದಲ್ಲ ಒಂದು ವಿಚಾರಕ್ಕೆ ಅಂದರೆ ಪ್ರತಿಭಟನೆ ಆಗಿರ್ಬೋದು, ಇನ್ನಿತರ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಬಂದ್ಗೆ ಬೆಂಬಲವನ್ನು ಕೊಡ್ತಿದ್ರು. ಹಿಂದೆ ಕಾವೇರಿ ಗಲಾಟೆ ಆದಂಥ ಸಂದರ್ಭದಲ್ಲೂ ಕೂಡ ಸಂಪೂರ್ಣವಾದಂಥ ಬೆಂಬಲವನ್ನು ಇಲ್ಲಿನ ಸ್ಥಳೀಯರು ಕೊಡ್ತಾ ಇದ್ರು. ಆದರೆ ಇದೀಗ ಹಿಂದೂ ಪರ ಸಂಘಟನೆಗಳು ನೀಡಿರುವಂಥ ಕರೆಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಅಂತ ಕೂಡ ಹೇಳ್ಬೋದಾಗಿದೆ. ಯಾಕೆಂದರೆ ಬಹುತೇಕ ಅಂದರೆ ಒಂದು ಗ್ರಾಮದ ವಿಚಾರಕ್ಕೆ ಎಲ್ಲರೂ ಕೂಡ ಅಂಗಡಿಗಳನ್ನು ಮುಚ್ಚಿ ಲಾಸ್ ಮಾಡ್ಕೊಳ್ಳೋದು ಬೇಡ ಅನ್ನೋದು ಕೂಡ ವರ್ತಕರಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಬಹುತೇಕ ಎಲ್ಲ ಅಂಗಡಿ ಮುಂಗಟ್ಟುಗಳು ಕೂಡ ಓಪನ್ ಆಗ್ತಾ ಇರುವಂಥದ್ದನ್ನು ಕೂಡ ನೋಡ್ತಾ ಇರ್ಬೋದು. ಕ್ರಮೇಣ ಎಲ್ಲ ಅಂಗಡಿಗಳು ಕೂಡ ಓಪನ್ ಆಗ್ತಾ ಇದೆ. ಸಹಜ ಸ್ಥಿತಿಯಲ್ಲೇ ಇನ್ನೂ ಕೂಡ ಮಂಡ್ಯ ಇರುವಂಥದ್ದು. ಅಂದರೆ ಯಾವುದೇ ರೀತಿಯ ಪ್ರತಿಭಟನೆಗಳಾಗಿಲ್ಲ, ಪ್ರತಿಭಟನಾಕಾರರು ಬಂದು ಅಂಗಡಿ ಮುಂಗಟ್ಟುಗಳನ್ನು ಯಾವುದೇ ರೀತಿ ಮುಚ್ಚಿಸ್ತಾ ಇಲ್ಲ. ಹಾಗಾಗಿ ಎಲ್ಲ ಕಡೆ ಕೂಡ ಪೊಲೀಸ್ ಭದ್ರತೆಯನ್ನು ಹಾಕಲಾಗಿದೆ. ಎಂದಿನಂತೆ ಎಲ್ಲ ರೀತಿಯ ವ್ಯಾಪಾರ ವಹಿವಾಟುಗಳು ಕೂಡ ಆರಂಭವಾಗ್ತಾ ಇದ್ದಾವೆ. ಸಹಜ ಒಂದು ಸ್ಥಿತಿಯಲ್ಲೇ ಇದು ಈಗಲೂ ಕೂಡ ಮಂಡ್ಯ ನಗರ ಇರುವಂಥದ್ದು. ಹಾಗಾಗಿ ಈ ಒಂದು ಗ್ರಾಮದ ಒಂದು ವಿಚಾರವನ್ನ ಇಡೀ ನಗರಕ್ಕೆ ಹಬ್ಬಿಸೋದು ಬೇಡ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ವರ್ತಕರು ಇರುವಂಥದ್ದು. ಅರವಿಂದ್. ಓಕೆ, ವಿನಯ್ ಮತ್ತು KP ಇಬ್ಬರಿಗೂ ಕೂಡ ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ನಿಮ್ಮನ್ನು ಸಂಪರ್ಕ ಮಾಡ್ತೀನಿ ಮುಂದಿನ ಸಮಯದಲ್ಲಿ. ಬಟ್ ಈಗ ಬರ್ತಾ ಇರತಕ್ಕಂಥ ಅಪ್ಡೇಟ್ಸ್ ಪ್ರಕಾರ ಮಂಡ್ಯದಲ್ಲಿ ಬಂದ್ಗೆ ಯಾವುದೇ ಪ್ರತಿಕ್ರಿಯೆ ಇಲ್ಲ, ಸಹಜವಾಗಿದೆ ಜನಜೀವನ. ಆದರೆ ಕೆರಗೋಡು ಮಾತ್ರ ಕಂಪ್ಲೀಟ್ ಸ್ತಬ್ಧವಾಗಿದೆ.